ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಬೆಳಗಾಯ್ತು ಪ್ರಿಯರೇ, ಬನ್ನಿರಿ ದೇವರ ಮಾತುಗಳನ್ನು ಧ್ಯಾನಿಸೋಣ. ನೀವೆಲ್ಲಿಂದ ವೀಕ್ಷಿಸುತ್ತಾ ಇದ್ದೀರಿ ಎಂದು ನಿಮ್ಮ ಹೆಸರು ಊರನ್ನು ಲೈವ್ ಚಾಟ್ನಲ್ಲಿ ಬಂದು ಟೈಪ್ ಮಾಡಿರಿ. ನನಗೆ ಗೊತ್ತು ನಿಮ್ಮಲ್ಲಿ ಬಹಳಷ್ಟು ಜನ ಇತರ ದೇಶಗಳಿಂದಲೂ ಕೂಡ ಈ ಅನುದಿನದ ಧ್ಯಾನದಲ್ಲಿ ಪಾಲ್ಗೊಳ್ತಿದ್ದೀರಿ ಎಂದು. ಕೆಲವರಿಗೆ ರಾತ್ರಿಯಾಗಿದೆ, ಕೆಲವರಿಗೆ ಮಧ್ಯಾಹ್ನ, ಕೆಲವರಿಗೆ ಮತ್ತೊಂದು ಸಮಯ ಆಗಿರಬಹುದು. ಯಾವುದೇ ಸಮಯ ಆಗಿದ್ರೂ ಕೂಡ ಅನುದಿನವೂ ದೇವರ ವಾಕ್ಯ ಧ್ಯಾನಿಸುವುದಕ್ಕಾಗಿ ಆಶೀರ್ವಾದಕರವಾಗಿರುತ್ತೆ. ISD ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಪ್ರಕಾರ ಬೆಳಗ್ಗೆ 7 ಗಂಟೆಗೆ ಅನುದಿನದ ಧ್ಯಾನ ಪ್ರಸಾರ ಮಾಡಲಾಗುತ್ತೆ. ಪ್ರತಿದಿನ ಈ ಅನುದಿನದ ಧ್ಯಾನದಲ್ಲಿ ಪಾಲ್ಗೊಂಡು ಆಧ್ಯಾತ್ಮಿಕವಾಗಿ ದೇವರ ವಾಕ್ಯಗಳ ಮೂಲಕ ಬಲಗೊಂಡವರಾಗಿ ಅಭಿವೃದ್ಧಿ ಹೊಂದಬೇಕೆಂದು ಈ ಅನುದಿನದ ಧ್ಯಾನವನ್ನು ಪ್ರಸಾರ ಮಾಡ್ತಿದ್ದೇವೆ. ಹಾಗೆಯೇ ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥಿಸಲು ದೇವರು ಕೊಟ್ಟ ಅವಕಾಶಕ್ಕಾಗಿಯೂ ದೇವರನ್ನು ಸ್ತುತಿಸುತ್ತೇನೆ. ಹಾಗಾದರೆ ಈ ದಿನ ಎಚ್ಚರಗೊಂಡಿದ್ದೀರಾ? ಒಂದು ಚಿಕ್ಕ ಪ್ರಾರ್ಥನೆಯಿಂದ ಈ ದಿನದ ಧ್ಯಾನ ಪ್ರಾರಂಭಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮೊಂದಿಗಿರುವ ಸಮಯ ನಮಗೆ ಆಶೀರ್ವಾದಕರವಾಗಿದೆ. ನೀವಿಲ್ಲದಂತಹ ಸ್ಥಳ ನಿತ್ಯ ನರಕವಾಗಿರೋದ್ರಿಂದ ನಾವೆಲ್ಲಿದ್ದರೂ ಕೂಡ ನೀವು ನಮ್ಮೊಂದಿಗಿದ್ದೀರಿ ಎಂಬ ಧೈರ್ಯದಿಂದ ನಿಮ್ಮ ಮೇಲೆ ಆಧಾರಗೊಂಡು ನಿಮ್ಮಲ್ಲಿ ನಂಬಿಕೆ ಇಡುವಂತೆ ನಿಮ್ಮ ಮೇಲೆಯೇ ಗುರಿಯಿಟ್ಟವರಾಗಿ ಜೀವಿಸಲು ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೌದು ಪ್ರಿಯರೇ, ಈ ಲೋಕ ಗೊಂದಲದಿಂದ ತುಂಬಿದ ಲೋಕವಾಗಿದೆ. ಈ ಲೋಕದಲ್ಲಿ ಯಾವಾಗ ಏನಾಗ್ತದೋ ಗೊತ್ತಿಲ್ಲ, ಯಾವಾಗ ಏನು ನಡೆಯುತ್ತದೋ ಗೊತ್ತಿಲ್ಲ, ಯಾವಾಗ ಏನು ಸಂಭವಿಸುತ್ತದೋ, ಇಲ್ಲವೇ ಯಾವ ಅಪಾಯ ಬರುತ್ತದೋ, ಯಾವ ವ್ಯಾಧಿ ಬರುತ್ತದೋ ಎಂದು ನಮಗೇನು ಗೊತ್ತಿಲ್ಲ. ರೂಮರ್ಸ್ ಕೇಳುತ್ತಾ ಇರ್ತೇವೆ, ಒಂದು ವದಂತಿ ಕೇಳ್ತಾ ಇರ್ತೇವೆ. ಆ ವದಂತಿಗಳನ್ನು ಕೇಳಿ ಭಯಪಡ್ತೇವೆ. ನಿಜವಾದ ಭಯಕ್ಕಿಂತಲೂ ಈ ವದಂತಿಗಳ ಭಯವೇ ಹೆಚ್ಚಾಗ್ಬಿಡ್ತಿದೆ. ನಿಜವಾದ ವ್ಯಾಧಿ ಬರುವುದಕ್ಕಿಂತ ಮುಂಚೆಯೇ ಬರುತ್ತದೇನೋ ಎಂದು ಹೇಳುವವರ ಮಾತು ಕೇಳಿ ಯುದ್ಧ ಆಗದೇ ಇದ್ರೂ ಕೂಡ ಯುದ್ಧ ನಡೆಯುತ್ತೋ ಎಂಬಂತೆ ಅವುಗಳ ಕುರಿತು ಭಯಪಡಿಸುವವರು ಹೆಚ್ಚಾಗಿದ್ದಾರೆ. ಅದಕ್ಕಾಗಿ ಹೆಚ್ಚು ಸಮಯ ಲೌಕಿಕ ವಾರ್ತೆಯಲ್ಲಿ ಕಳೆಯಬೇಡಿರಿ. ನಿಮಗಿರುವ ಸಮಾಧಾನ ಹಾಳಾಗಿ ಹೋಗುತ್ತೆ. ಲೋಕದಲ್ಲಿ ಅವರ ಕುರಿತಾಗಿ ಇವರ ಕುರಿತಾಗಿ ಅವ್ರು ಹೇಳಿದ್ದನ್ನು ಇವ್ರು ಹೇಳಿದ್ದನ್ನು ಇವೆಲ್ಲವುಗಳನ್ನು ನಾವು ಮನಸ್ಸಲ್ಲಿಟ್ಕೊಳ್ಳೋದಾದ್ರೆ, ಕೇಳ್ತಾ ಇರೋದಾದ್ರೆ ನಮಗೆ ಗೊತ್ತಾಗಲಾರದ ಹಾಗೆ ನಮ್ಮ ಮನಸ್ಸಲ್ಲಿ ಗೊಂದಲ ಉಂಟಾಗುತ್ತೆ. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ಯೇಸು ಕ್ರಿಸ್ತನು ನೋಡಿ ಈ ಲೋಕದಲ್ಲಿ ಜೀವಿಸುವಾಗ ಆತನು ಪರಲೋಕ ರಾಜ್ಯದ ಕುರಿತಾಗಿ ಹೇಳ್ತಾ ಇದ್ರು. ಪರಿಶುದ್ಧ ಸತ್ಯವೇದದಲ್ಲಿರುವಂತಹ ಮಾತುಗಳು ನಮ್ಮನ್ನು ಪರಲೋಕಕ್ಕಾಗಿ ಸಿದ್ಧಗೊಳಿಸುತ್ತವೆ. ಭೂಲೋಕದಲ್ಲಿ ಪರಲೋಕದ ಆನಂದ ನಾವು ಹೇಗೆ ಹೊಂದಿಕೊಳ್ಳಬೇಕೆಂಬ ವಿಷಯವನ್ನು ತಿಳಿಯಪಡಿಸುತ್ತವೆ. ಕಳವಳಗಳ ಮಧ್ಯದಲ್ಲಿ ಹೇಗೆ ಸಮಾಧಾನದಿಂದಿರಬೇಕು, ಹೋರಾಟಗಳ ಮಧ್ಯದಲ್ಲಿ ಹೇಗೆ ಜಯ ಹೊಂದಬೇಕು, ಲೌಕಿಕ ಸಂಗತಿಗಳಲ್ಲಿ ಸಿಕ್ಕಾಕೊಂಡು ಕೊಚ್ಕೊಂಡು ಹೋಗದಂತೆ ಹೇಗೆ ನಾವು ನಮ್ಮ ಹೃದಯವನ್ನು ಭದ್ರವಾಗಿ ಕಾಪಾಡಿಕೊಳ್ಳಬೇಕು, ಆತ್ಮಿಕ ಶಕ್ತಿ ಹೇಗೆ ಹೊಂದಿಕೊಳ್ಳಬೇಕೆಂಬ ವಿಷಯಗಳನ್ನು ದೇವರ ವಾಕ್ಯ ಧ್ಯಾನ ಮಾಡುವವರಿಗೆ ಅವಗಾಹನ ಉಂಟಾಗುತ್ತೆ. ದೇವರ ಮೇಲೆ ನಾವು ನಂಬಿಕೆ ಇಡೋದಾದರೆ ನಾವು ನಿರ್ಭಯರಾಗಿರುತ್ತೇವೆ. ಯೆಶಾಯ 26ನೇ ಅಧ್ಯಾಯ 3ನೇ ವಚನ ಹೇಳುವುದೇನೆಂದರೆ, ಯಾವನ ಮನಸ್ಸು ನಿನ್ನ ಮೇಲೆ ಆದುಕೊಳ್ಳುವುದೋ ಅವನನ್ನು ನೀನು ಪೂರ್ಣ ಶಾಂತನನ್ನಾಗಿ ಕಾಪಾಡುವಿ. ಯಾವನ ಮನಸ್ಸು ನಿನ್ನ ಮೇಲೆ ಆದುಕೊಳ್ಳುವುದೋ ಅವನನ್ನು ನೀನು ಪೂರ್ಣ ಶಾಂತನನ್ನಾಗಿ ಕಾಪಾಡುವಿ. ನಾವು ವಾಕ್ಯ ಓದುವಾಗ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಆದುಕೊಳ್ಳುವುದಂದ್ರೆ ಗೊತ್ತಾ ನಿಮಗೆ? ನಮಗೆ ಕಣ್ಣುತ್ತಿರುವಾಗ ತಕ್ಷಣವೇ ಒಬ್ಬರ ಮೇಲೆ ಆದುಕೊಳ್ತೇವಲ್ಲವೇ? ಹೌದಲ್ಲವೇ? ನಾವು ಬಲಹೀನರಾಗಿರುವಾಗ, ಭರಿಸಲಾರದಷ್ಟು ದುಃಖದಲ್ಲಿರುವಾಗ ಯಾರಾದರೂ ನಮ್ಮನ್ನು ಅಪ್ಪಿಕೊಳ್ಳುವುದಾದರೆ, ಭುಜದ ಮೇಲೆ ನಮ್ಮ ತಲೆಯನ್ನಿಟ್ಕೊಳ್ಳೋದಾದರೆ ನಾವು ಎಂಥ ದೊಡ್ಡ ಆದರಣೆ ಹೊಂದುತ್ತೇವೆ ಎಂಬುದಾಗಿ ಆ ಸ್ಥಿತಿ ಹಾದು ಹೋದವರಿಗೆ ಗೊತ್ತಿರುತ್ತೆ. ನಾವು ಆದುಕೊಂಡಿರೋದಾದರೆ ನಮಗೆ ಸಪೋರ್ಟ್ ಸಿಕ್ಕಿದೆ, ನಮಗೆ ಆದರಣೆ ದೊರಕಿದೆ ಅಂದ ಅರ್ಥ. ನಮ್ಮನ್ನು ಹೋರುವಂಥವರು, ನಮ್ಮನ್ನು ಭರಿಸುವಂಥವರು, ಆಧರಿಸುವಂಥವರು ನಮಗೆ ದೊರಕಿದ್ದಾರೆ ಎಂದರ್ಥ. ಇಲ್ಲಿ ಶರೀರ ಆದುಕೊಳ್ಳುವಂಥದ್ದಲ್ಲ, ಮನಸ್ಸು ಆದುಕೊಳ್ಳುವುದಾದರೆ ಎಂದು ನೋಡ್ತೇವೆ. ಯಾವನ ಮನಸ್ಸು ನಿನ್ನ ಮೇಲೆ ಆದುಕೊಳ್ಳುವುದೋ. ಈ ಮನಸ್ಸು ಕಣ್ಣಿಗೆ ಕಾಣಲ್ಲ ಪ್ರಿಯರೇ. ಮನಸ್ಸಿದೆ ಎಂಬುದಾಗಿ ಎಲ್ಲರಿಗೂ ಗೊತ್ತು. ನಮ್ಮ ಮನಸ್ಸಿನಲ್ಲಿಯೇ ಈ ಆಲೋಚನೆಗಳು, ಆಂದೋಲನೆಗಳು, ಭಯಗಳು ಇವೆಲ್ಲವೂ ಅಲ್ಲಿಂದಲೇ ಹುಟ್ಟಿ ಬರ್ತವೆ. ನಮ್ಮ ಮನಸ್ಸಿನಲ್ಲಿ ನಾವು ಏನಾಗಿದ್ದೇವೋ ಅದೇ ನಮ್ಮ ನಿಜವಾದ ವ್ಯಕ್ತಿತ್ವ ಆಗಿರುತ್ತೆ. ನಿಮ್ಮ ಆಲೋಚನೆಗಳು ಏನಾಗಿವೆಯೋ, ನಿಮ್ಮ ಯೋಚನೆಗಳು ಏನಾಗಿವೆಯೋ, ನೀವು ಯಾರ ಮೇಲೆ ಆದುಕೊಳ್ತಾ ಇದ್ದೀರೋ, ಯಾರ ಮೇಲೆ ನಂಬಿಕೆ ಇಡ್ತಾ ಇದ್ದೀರೋ, ಯಾವುದನ್ನು ನಂಬುತ್ತಾ ಇದ್ದೀರೋ ಅದರ ನಿಮಿತ್ತವೇ ನಿಮ್ಮ ಆಧ್ಯಾತ್ಮಿಕ ಜೀವಿತ ಏನೆಂದು ಹೇಳಬಹುದು.
ನಮಗೆ ಬಹಳ ದುಡ್ಡಿರೋದಾದ್ರೆ ನಮಗೆ ಚಿಂತೆ ಇರಲ್ಲ ಎಂಬುದಾಗಿ ಅಂದ್ಕೊಳ್ತಾರೆ ಕೆಲವರು. ಬಹಳಷ್ಟು ಜನ ನನಗೆ ಹೇಳ್ತಾರೆ, ನನ್ನ ಜೀವಿತದಲ್ಲಿ ಬದುಕ್ತೇನೆ ಬಿಡಿ ಎಂಬುದಾಗಿ ಹೇಳಿ ದುಡ್ಡನ್ನು ಆಶ್ರಯಿಸುವಂಥವರಿದ್ದಾರೆ. ಬಂಧು ಬಳಗದವರ ಮೇಲೆಯೂ ನಂಬಿಕೆ ಇಟ್ಕೊಂಡಂಥವರಿದ್ದಾರೆ. ತಮ್ಮ ಬುದ್ಧಿ ಬಲದ ಮೇಲೆ, ಖಂಡ ಬಲದ ಮೇಲೆ ನಂಬಿಕೆ ಇಟ್ಕೊಂಡಂಥವರು ಇದ್ದಾರೆ. ಆದರೆ ಇವೆಲ್ಲವೂ ನಿಜವಾಗ್ಲೂ ನಮಗೆ ಸಮಾಧಾನ ಕೊಡುತ್ತವೆಯೋ? ನಿಮ್ಮ ಬುದ್ಧಿ ನಿಮ್ಮನ್ನು ರಕ್ಷಿಸಲು ಸಾಧ್ಯವೋ? ನಿಮ್ಮ ಖಂಡ ಬಲ ನಿಮ್ಮನ್ನು ಕಾಪಾಡಲು ಸಾಧ್ಯವೋ? ಹಾಗಾದರೆ ಗೊಲಿಯಾತನನ್ನು ಕಾಪಾಡಿತೋ ಅವನ ಖಂಡಬಲ? ಹಾಗಾದರೆ ಧನವಂತರು, ಎಲ್ಲವೂ ಇದ್ದಂಥವರು ಯಾಕೆ ಆತ್ಮಹತ್ಯೆ ಮಾಡಿಕೊಂಡು ಸಾಯ್ತಿದ್ದಾರೆ ಕೊನೆಗೆ? ಸರಿಸಾಟಿ ಇಲ್ಲದಂತಹ ಏಕ ಚಕ್ರವರ್ತಿಯಾಗಿ, ಅಧಿಪತಿಗಳಾಗಿ ಆಳ್ವಿಕೆ ಮಾಡಿದ ರಾಜರ ಚರಿತ್ರೆ ನೀವು ಓದುವುದಾದರೆ ಅಂತ್ಯದಲ್ಲಿ ನೋಡಿದ್ರೆ ಕೆಲವರು ಅವರಲ್ಲಿ ಆತ್ಮಹತ್ಯೆ ಮಾಡಿಕೊಂಡು ಸತ್ರು. ಕಾರಣವೇನು? ಅವರು ಕುಗ್ಗಿ ಹೋಗಿದ್ರು, ನಿರಾಶರಾಗಿದ್ರು. ಅವರ ಹೆಸರೇನಾದರೂ ಹೇಳಬೇಕಾದ್ರೆ ದೊಡ್ಡ ಲಿಸ್ಟೇ ಬರುತ್ತೆ. ಆದರೆ ಯಾರ್ಯಾರು ದೇವರ ಮೇಲೆ ಆದುಕೊಳ್ತಾರೋ, ಯಾರ್ಯಾರು ಯೇಸುವಿನ ಮೇಲೆ ತಮ್ಮ ನಂಬಿಕೆ ಇಡುತ್ತಾರೋ ಅವರೇ ಪ್ರಶಾಂತವಾಗಿರಬಲ್ಲರು. ಅವರಿಗೆ ಮರಣವೂ ಕೂಡ ಕಹಿ ಅನುಭವ ಆಗಿರಲ್ಲ ಅಂತೆ. ಯಾಕೆಂದರೆ ನನಗಾದರೂ ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದೆಂದರೆ ಲಾಭವೇ, ನಾನು ಸತ್ತರೂ ಬದುಕಿದರೂ ಕ್ರಿಸ್ತನಿಗೆ ಸೇರಿದವನಾಗಿದ್ದೇನೆ ಎಂಬ ನಂಬಿಕೆ ಇರುತ್ತೆ. ಮನುಷ್ಯರು ನಮ್ಗೇನ್ ಮಾಡಲು ಸಾಧ್ಯ ಪ್ರಿಯರೇ? ಮಿತಿ ಮೀರಿದ್ರೆ ಪ್ರಾಣ ತೆಗಿಬಹುದಷ್ಟೇ. ಅದಕ್ಕೆ ಯೇಸು ಹೇಳಿದ್ದಾರೆ, ನಿಮ್ಮನ್ನು ಶಾರೀರಿಕವಾಗಿ ಕೊಲ್ಲುವವರಿಗೆ ನೀವು ಭಯಪಡಬೇಡಿರಿ. ನಿಮ್ಮ ಶರೀರವನ್ನು, ಆತ್ಮವನ್ನು ಸಾಯಿಸುವಂತಹ ದೇವರಿಗೆ ಭಯಪಡಿರಿ ಅಂದಿದ್ದಾರೆ. ನಿಮ್ಮ ಆತ್ಮವನ್ನು ಯಾರು ಮುಟ್ಲಿಕ್ಕಾಗಲ್ಲ ಪ್ರಿಯರೇ. ಅದು ದೇವರು ಕೊಟ್ಟದ್ದಾಗಿದೆ. ದೇವರ ಮೇಲೆ ನಂಬಿಕೆ ಇಟ್ಟಂಥವನು ಶಾರೀರಿಕ ಬಾಧೆಗಳಿಗಾಗಲಿ ಲೌಕಿಕ ಬಾಧೆಗಳಿಗಾಗಲಿ ಭಯಪಡಲ್ಲ. ಅಂಥ ಬಾಧೆಗಳಲ್ಲಿಯೂ ಕೂಡ ತನ್ನನ್ನು ಆದುಕೊಳ್ಳುವ ದೇವರಿದ್ದಾರೆ ಎಂದು ಅಂಥವರು ನಂಬುತ್ತಾರೆ. ಆ ದಿನ ಶಾದ್ರಕ್, ಮೇಷಕ್, ಅಬೇದ್ನೆಗೋ ಅವರನ್ನು ಅಗ್ನಿಗುಂಡಿಯೊಳಗೆ ಹಾಕುತ್ತಾರೆ. ಸಾಧಾರಣ ಮನುಷ್ಯರಾದರೂ ಅಲ್ಲಿ ಸುಟ್ಟಿ ಬೂದಿಯಾಗಬೇಕಿತ್ತು. ಆದರೆ ಅವರ ಕೂದಲು ಕೂಡ ಸುಡಲಿಲ್ಲ ಪ್ರಿಯರೇ. ಹೊಗೆಯ ವಾಸನೆ ಕೂಡ ಅವರ ಮೇಲೆ ಬರಲಿಲ್ಲ ಅಂತೆ. ಅವರನ್ನು ಹಾಕಲು ಹೋದಂಥವರೇ ಅದರಲ್ಲಿ ಬಿದ್ದು ಸುಟ್ಟೋದ್ರು. ಆದರೆ ಇವರಿಗೆ ಮಾತ್ರ ಯಾವ ಅಪಾಯ ಬರಲಿಲ್ಲವೆಂದು ಆ ರಾಜನು ನೋಡಿದಾಗ ಆಶ್ಚರ್ಯಗೊಳ್ಳುತ್ತಾನೆ. ಅವರೊಂದಿಗೆ ಕರ್ತನಿರುವುದನ್ನು ನೋಡ್ತಾನೆ. ನಾವು ಹಾಕಿರೋದು 3 ಜನ ಅಲ್ಲವೇ? 4 ಜನ ಎಲ್ಲಿಂದ ಬಂದರು? ಕಾರಣ ಆತನಲ್ಲಿ ನಂಬಿಕೆ ಇಟ್ಟಂಥವರನ್ನು ಆತನು ಕಾಪಾಡುತ್ತಾನೆ. ನೀವು ಕೂಡ ದೇವರ ಮೇಲೆ ನಂಬಿಕೆ ಇಟ್ಟು ನೋಡಿರಿ. ದೇವರಿಗೆ ನಿಮ್ಮ ಜೀವಿತ ಒಪ್ಪಿಸಿಕೊಟ್ಟು ನೋಡಿ. ಎಲ್ಲಾ ವಿಧವಾದ ಭಯದಿಂದ ನಮ್ಮನ್ನು ದೇವರು ಬಿಡಿಸುವಂಥವರಾಗಿದ್ದಾರೆ ಎಂಬುದನ್ನು ನೀವು ಗುರುತಿಸುತ್ತೀರಿ. ಯಾವನ ಮನಸ್ಸು ನಿನ್ನನ್ನು ಆದುಕೊಳ್ಳುವುದೋ ಆ ವ್ಯಕ್ತಿಯನ್ನು ನೀನು ಪೂರ್ಣ ಶಾಂತಿ ಉಳ್ಳವನಾಗಿ ಕಾಯುವಿ. ಪೂರ್ಣ ಶಾಂತಿ. ದೇರ್ ಇಸ್ ನೋ ರೂಮ್ ಫಾರ್ ಎನಿ ಅಶಾಂತಿ. ಒಂದು ಭಯಕ್ಕಾಗಲಿ, ಅಶಾಂತಿಗಾಗಲಿ, ಅಸಮಾಧಾನಕ್ಕಾಗಲಿ, ಸಂದೇಹಕ್ಕಾಗಲಿ ಅವಕಾಶವಿಲ್ಲ. ಪೂರ್ಣ ಶಾಂತನನ್ನಾಗಿ ಕಾಪಾಡುವ ದೇವರಿದ್ದಾರೆ. ನೀವೆಂದಾದರೂ ಒಂದು ಹಸು ಕೂಸನ್ನು ನೋಡಿದೀರಾ? ಬಿಕ್ಕಿ ಬಿಕ್ಕಿ ಆ ಮಗು ಅಳುತ್ತಿರುವಾಗ ಬೇರೆ ಎಷ್ಟೇ ಜನ ಬಂದು ಎತ್ಕೊಂಡ್ರೂ ಕೂಡ ಸಮಾಧಾನ ಆಗಲ್ಲ. ಹೆತ್ತ ತಾಯಿಗೆ ಅದೇ ಮಗುವನ್ನು ಕೊಟ್ಟು ನೋಡಿ. ಆ ತಾಯಿ ತನ್ನ ಮಗುವನ್ನು ಎದೆಗೆ ಇಟ್ಟುಕೊಂಡು ಎದೆಗೆ ಹಚ್ಚಿಕೊಳ್ಳೋದಾದ್ರೆ ಆ ತಾಯಿಯ ಸ್ಪರ್ಶಗೆ ಆ ಮಗು, ಅಷ್ಟೊತ್ತಿನವರೆಗೂ ಬಿಕ್ಕಿ ಬಿಕ್ಕಿ ಅತ್ತಿರುವ ಮಗು ಆದರಿಸಲ್ಪಡುತ್ತೆ. ಹಾಗೆ ಆದುಕೊಂಡಾಗ 1 ನಿಮಿಷದಲ್ಲಿ ಅಳು ನಿಲ್ಲಿಸುವುದು ಮಾತ್ರವಲ್ಲ, ಗಾಢ ನಿದ್ರೆಗೆ ಹೋಗುತ್ತೆ. ತಾಯಿಯ ಮಡಿಲಲ್ಲಿ ನಾನಿದ್ದೇನೆ, ನನಗೀಗ ಯಾವ ಭಯ ಇಲ್ಲ, ನನ್ನ ಹಸುವೆ ತೀರಿಸುತ್ತಾಳೆ ನನ್ನ ತಾಯಿ, ನನ್ನನ್ನು ಆದರಿಸುವ ತಾಯಿ, ನನ್ನನ್ನು ಕಾಪಾಡುವ ತಾಯಿಯಾಗಿದ್ದಾಳೆ ಎಂದು ತಾಯಿಯನ್ನು ಆದುಕೊಂಡಾಗ ಹೇಗೆ ಒಂದು ಮಗು ಪ್ರಶಾಂತತೆಯನ್ನು ಹೊಂದುತ್ತದೋ, ನಮ್ಮ ಪರಲೋಕದ ತಂದೆಯ ಮೇಲೆ ಆದುಕೊಳ್ಳುವವರಾಗಿರಬೇಕು. ಹೆತ್ತ ತಾಯಿ ತನ್ನ ಮಗುವನ್ನು ಮರೆತಾಳು, ನಾನು ನಿನ್ನನ್ನು ಮರೆಯುವುದಿಲ್ಲ ಎಂದು ಹೇಳಿದ ದೇವರ ಮೇಲೆ ಆದುಕೊಳ್ಳುವುದಾದರೆ, ಆತನನ್ನೇ ಆಶ್ರಯಿಸುವುದಾದರೆ ನಿಮಗೆ ಯಾವ ಕಳವಳ ಇರೋದಿಲ್ಲ. ನಿಮ್ಮ ಜೀವಿತದಲ್ಲಿ ಯಾವ ಆತುರತೆ ಇರಲ್ಲ. ನಿಮ್ಮ ಜೀವಿತದಲ್ಲಿ ನಿಮಗಿರುವ ಎಲ್ಲಾ ಬಾಧೆಗಳಿಂದ ಬಿಡಿಸಬಲ್ಲಂತಹ, ನಿಮಗಿರುವ ಎಲ್ಲಾ ಶ್ರಮೆಗಳಿಂದ ಬಿಡಿಸುವ ದೇವರಿದ್ದಾರೆ ಎಂಬ ಧೈರ್ಯ ನಿಮಗುಂಟಾಗುತ್ತೆ. ಆಗ ನಿಮಗೆ ಯಾವುದೇ ಬಾಧೆ, ಭಯ ಇರೋದಿಲ್ಲ.
ಮನುಷ್ಯರನ್ನು ನಂಬಿ ಮೋಸ ಹೋಗಬೇಡಿ. ದುಡ್ಡನ್ನು ಆಶ್ರಯಿಸಿ ನಷ್ಟ ಹೋಗಬೇಡಿ. ಲೋಕವನ್ನು ಪ್ರೀತಿಸಿ ದೇವರಿಂದ ದೂರವಾಗಿ ಸಮಸ್ಯೆಗಳಲ್ಲಿ ಸಿಕ್ಕಾಕೊಳ್ಳಬೇಡಿ. ಯಾವನ ಮನಸ್ಸು ನಿನ್ನ ಮೇಲೆ ಆದುಕೊಳ್ಳುವುದೋ ಅವನನ್ನು ಪೂರ್ಣ ಶಾಂತನನ್ನಾಗಿ ಕಾಯುವಿ. ಹೇಗೆಂದರೆ ಅವನು ನಿನ್ನಲ್ಲಿ ಭರವಸೆಯನ್ನು ಇಟ್ಟಿದ್ದಾನೆ. ಅಂದರೆ ನಂಬಿಕೆ ಇಟ್ಟಿದ್ದಾನೆ. ಕರ್ತನು ಮೇಲಿಂದ ಮೇಲೆ ಹೇಳ್ತಿದ್ದಾರೆ, ನನ್ನಲ್ಲಿ ನಂಬಿಕೆ ಇಡಿಯಿರಿ. ನನ್ನಲ್ಲಿ ನಂಬಿಕೆ ಇಡುವವನಿಗೆ ಆಶಾಭಂಗ ಆಗೋದಿಲ್ಲ. ನನ್ನನ್ನು ನಂಬುವವನು ಸತ್ತರೂ ತಿರುಗಿ ಎದ್ದು ಬರುವನು. ನನ್ನಲ್ಲಿ ನಂಬಿಕೆ ಇಟ್ಟವನು ತನ್ನ ಜೀವಿತದಲ್ಲಿ ಪ್ರಶಾಂತತೆ ಹೊಂದಿಕೊಳ್ಳುತ್ತಾನೆ ಎನ್ನುವಂಥದ್ದೇ ಬೈಬಲಿನ ಸಾರಾಂಶ ಆಗಿದೆ. ಪ್ರಿಯರೇ, ದೇವರ ಬಳಿಗೆ ಬನ್ನಿರಿ. ಆತನ ಪ್ರೀತಿಯಿಂದ ಸಂತೈಸಲ್ಪಡಿರಿ. ಆತನ ಮಡಿಲಲ್ಲಿ ಆಧರಿಸಲ್ಪಡುವಂತೆ ಮೊಳಕಾಲೂರಿ ನಿಮ್ಮ ಕಣ್ಣೀರನ್ನು ದೇವರ ಮುಂದೆ ಸುರಿಯಿರಿ. ನಿಮ್ಮ ಬಾಧೆಗಳನ್ನೆಲ್ಲ ಆತನ ಸನ್ನಿಧಿಯಲ್ಲಿ ಹೊಯ್ದುಕೊಳ್ಳಿರಿ. ನಿಜವಾಗ್ಲೂ ಹೇಳಬೇಕಾದ್ರೆ ಹೆತ್ತ ಮಗುವಿಗೆ ತಾಯಿಯೊಂದಿಗೆ ಮಾತಾಡಲು ಮಾತೇ ಬರಲ್ಲ. ಆ ಮಗು ಯಾಕೆ ಭಯಪಟ್ಟಿದೆ, ಯಾಕೆ ಬಿಕ್ಕಿ ಬಿಕ್ಕಿ ಹತ್ತಿದೆ? ಅದು ಹಸುವೆಯಿಂದಲೋ, ಇಲ್ಲವೇ ಮನುಷ್ಯರನ್ನು ನೋಡಿ ಭಯಪಟ್ಟಿದೆಯೋ, ಪರಿಸ್ಥಿತಿಗಳು, ಇಲ್ಲವೇ ಶರೀರದ ಅನಾರೋಗ್ಯವೋ ಎಂಬುದು ಆ ಮಗು ಬಾಯಿ ತೆರೆದು ಹೇಳಿಕೊಳ್ಳೋದಿಲ್ಲ. ಆದರೆ ಆ ಮಗು ತಾಯಿ ಮಡಿಲಿಗೆ ಸೇರಿದಾಗ ಅದೊಂದ್ಕೊಳ್ಳುತ್ತೆ, ನನ್ನ ತಾಯಿಗೆ ಗೊತ್ತು ಇದು ಹಸುವೆಯ ಬಾಧೆ ಎಂದು, ಇದು ಸೊಳ್ಳೆ ಕಚ್ಚಿರುವ ಬಾಧೆ ಎಂದು, ಇಂಥ ನೋವಿಗೆ ನಾನು ಒಳಗಾಗಿದ್ದೇನೆಂದು ಗೊತ್ತು, ಹೀಗೆ ನನ್ನ ಹೊಟ್ಟೆಯಲ್ಲಿ ನೋವಾಗ್ತಿದೆ ಎಂದು ಗೊತ್ತು ಎಂಬುದಾಗಿ ಆ ಮಗು ನೆನೆಸಿ ಆ ತಾಯಿ ಮಡಿಲಲ್ಲಿ ನಿದ್ರೆ ಹೋಗುತ್ತೆ ಹೊರತು ಇದನ್ನು ನನ್ನ ತಾಯಿ ತೀರಿಸುವಳೋ ಎಂದು ಸಂದೇಹ ಪಡೋದಿಲ್ವಲ್ಲ. ಅದಕ್ಕೆ ತಕ್ಕಂತೆಯೇ ಆ ತಾಯಿ ತನ್ನ ಮಗುವನ್ನು ಗಮನಿಸಿ ಹಾಲು ಕುಡಿಸುವುದರ ಮೂಲಕ, ಲಾಲಿ ಜೋಗಳ ಹಾಡುವುದರ ಮೂಲಕ ಆ ಮಗುವನ್ನು ಹೀಗೆ ತೂಗಾಡಿಸುವುದರ ಮುಖಾಂತರ ಆ ಮಗುವನ್ನು ಶಾಂತಗೊಳಿಸುತ್ತಾಳಲ್ಲವೇ? ಹಾಗೆಯೇ ನಮ್ಮ ಕರ್ತನು ತಾಯಿ ಮಗುವನ್ನು ಶಾಂತಗೊಳಿಸಿದಂತೆ ನಮ್ಮನ್ನು ಶಾಂತಗೊಳಿಸುವುದಕ್ಕಾಗಿ, ಒಂದ ತಂದೆ ಅಪ್ಪಿಕೊಂಡು ಆಧರಿಸಿದಂತೆ ನಮ್ಮನ್ನು ಆಧರಿಸುವುದಕ್ಕಾಗಿ ದೇವರು ಆಶಿಸುತ್ತಾ ಇದ್ದಾರೆ. ಪ್ರಿಯರೇ, ನೀವು ಎಂಥವರಾಗಿದ್ರೂ ಪರವಾಗಿಲ್ಲ, ನಿಮ್ಮನ್ನು ತನ್ನ ಆಕಾರದಲ್ಲಿ ತನ್ನ ಸ್ವರೂಪದಲ್ಲಿ ಉಂಟು ಮಾಡಿಕೊಂಡಿದ್ದಾರೆ. ನೀವು ಕರ್ತನೇ ಎಂದು ಕೂಗುವುದಾದರೆ ನಿಮ್ಮನ್ನು ತನ್ನ ಕೈಗೆ ಸೇರಿಸಿಕೊಂಡು ತಮ್ಮ ಎದೆಗೆ ಅಪ್ಪಿಕೊಳ್ಳುವ ಆತನಾಗಿದ್ದಾನೆ. ಅದಕ್ಕಾಗಿ ಯಾವಾಗಲೂ ಆತನು ಸಿದ್ಧನಾಗಿದ್ದಾನೆ. ಅದಕ್ಕೆ ಬೆಳಗ್ಗೆ ಎದ್ದಿದ ತಕ್ಷಣವೇ, ದೇವರೇ, ಈ ದಿನವಿಡೀ ನಿನ್ನ ಮಡಿಲಿಗೆ ನನ್ನನ್ನು ಸೇರಿಸಿಕೊಳ್ಳುವಿಯಾ, ನಿನ್ನ ಜೊತೆ ಇರುವಿಕೆ ನನಗೆ ಅನುಗ್ರಹಿಸುವಿಯಾ ಎಂದು ಪ್ರಾರ್ಥಿಸುವುದನ್ನು ನಾವು ಕಲಿಯುವುದಾದರೆ ಆಧರಿಸಲ್ಪಡ್ತೇವೆ. ಕೆಲವು ಸಾರಿ ವಿಪತ್ತುಕರವಾದ ಪರಿಸ್ಥಿತಿಗಳು, ಎದುರಿಸಲಾಗದಷ್ಟು ಸಮಸ್ಯೆಗಳು, ಕೇಳಲಾರದಂತಹ ಸಮಾಚಾರಗಳು, ತಾಳೆಲಾರದಂತಹ ಬಾಧೆಗಳು ನಾವು ಅನುಭವಿಸುತ್ತೇವೆ. ಅದು ಸರ್ವಸಾಧಾರಣವೇ. ನಾವು ಈ ಲೋಕದಲ್ಲಿರುವಾಗ ಎಲ್ಲಿಗೆ ಓಡಿ ಹೋಗ್ತಾ ಇದ್ದೀರಿ? ನಿಮಗೆ ಯಾರೋ ಹಾನಿ ಮಾಡಿದ್ದಕ್ಕೆ ಪೊಲೀಸ್ ಸ್ಟೇಷನ್ಗೆ ಓಡಿ ಹೋಗ್ತಾ ಇದ್ದೀರೋ? ನಿಮಗೆ ರೋಗ ಇದ್ದಿರೋದ್ರಿಂದ ವೈದ್ಯರ ಬಳಿಗೆ ಓಡಿ ಹೋಗ್ತಾ ಇದ್ದೀರೋ? ನಿಮಗದೇನೋ ಸಮಾಧಾನ ಸಂತೋಷ ಇಲ್ಲದಕ್ಕಾಗಿ ಆ ಕ್ಲಬ್ಬಿಗೋ ಪಬ್ಬಿಗೋ ಓಡಿ ಹೋಗ್ತಾ ಇದ್ದೀರೋ? ಏನೋ ಮನುಷ್ಯರೊಂದಿಗೆ ಆಡಿ ಪಾಡಿ ಸಂತೋಷಿಸಬೇಕೆಂದು ತಾತ್ಕಾಲಿಕವಾಗಿ ಉಪಶಮನ ಹೊಂದಬೇಕೆಂದು ಮದ್ಯಪಾನಕ್ಕಾಗಲಿ ಮತ್ತು ಪದಾರ್ಥಕ್ಕಾಗಲಿ ಶರಣಾಗುತ್ತಾ ಇದ್ದೀರೋ? ಇಲ್ಲವೇ ಕರ್ತನು ಕೊಡುವ ಪ್ರಶಾಂತತೆಯನ್ನು, ಕರ್ತನು ಕೊಡುವ ಸಮಾಧಾನವನ್ನು, ಆತನು ಕೊಡುವ ಸ್ವಸ್ಥತೆಯನ್ನು, ಆತನು ನಮಗೆ ನ್ಯಾಯ ಮಾಡುತ್ತಾನೆ ಎಂಬ ನಂಬಿಕೆಯಿಂದ ನಿಮ್ಮ ಭಿನ್ನಹಗಳನ್ನು ದೇವರ ಮುಂದಿಟ್ಟು ಭಿನ್ನವಿಸುತ್ತಾ ಇದ್ದೀರಾ? ಮತ್ತೇನ್ ಪ್ರಿಯರೇ, ಪ್ರಾರ್ಥನೆ ಅಂದ್ರೆ ಯಾಕೆ ಬೇಸರಗೊಳ್ತೀರಿ? ದೇವರ ಮಾತು ಕೇಳಿ ಯಾಕೆ ಕೇಳದಂತೆ ನಡ್ಕೊಳ್ತೀರಿ? ಅವು ನಮ್ಮ ಮೇಲಿಗೋಸ್ಕರವಲ್ಲವೋ? ಅವು ನಮ್ಮನ್ನು ಆಧರಿಸುವುದಕ್ಕಾಗಿ ಅಲ್ಲವೋ? ಅವು ನಮಗೆ ಶಾಂತಿ ಸಮಾಧಾನ ಅನುಗ್ರಹಿಸುವುದಕ್ಕಾಗಿ ಅಲ್ಲವೋ? ನನ್ನ ಬಳಿಗೆ ಬನ್ನಿರಿ ಅನ್ನುತ್ತಿದ್ದಾರೆ ಕರ್ತನು. ಪ್ರತಿದಿನ ತಪ್ಪದೆ ಮೊಳಕಾಲೂರಿ ಪ್ರಾರ್ಥಿಸುವುದನ್ನು ಉದಯದಲ್ಲಿ, ಮಧ್ಯಾಹ್ನದಲ್ಲಿ, ರಾತ್ರಿಯಲ್ಲಿ ಅಭ್ಯಾಸ ಮಾಡಿಕೊಳ್ಳಿರಿ. ಲೋಕವನ್ನು ನಂಬಬೇಡಿರಿ, ಮನುಷ್ಯರನ್ನು ನಂಬಬೇಡಿರಿ, ದೇವರನ್ನೇ ಆಶ್ರಯಿಸಿರಿ. ದೇವರನ್ನು ಆಶ್ರಯಿಸಿದಂಥವರಿಗೆ ಯಾವ ಮೇಲಿನ ಕೊರತೆ ಇರಲ್ಲ. ಪೂರ್ಣ ಶಾಂತರನ್ನಾಗಿ ಈ ಗೊಂದಲದ ಲೋಕದಲ್ಲಿ ನಾವು ಜೀವಿಸಲು ಸಾಧ್ಯವಾಗುತ್ತೆ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಎಲ್ಲಿ ನೋಡಿದ್ರೂ ಗೊಂದಲಗಳು, ಯುದ್ಧಗಳು, ರೋಗಗಳು, ಭಯ, ಆಂದೋಲನೆ ಉಂಟು ಮಾಡುವ ಪರಿಸ್ಥಿತಿಗಳನ್ನು ನಾವು ನೋಡುತ್ತಾ ಇದ್ದೇವೆ. ಈ ಅಂತ್ಯ ದಿನಗಳಲ್ಲಿ ಅತಿಕ್ರಮವು ಅತ್ಯಂತ ಹೆಚ್ಚಾಗಿ ವಿಸ್ತರಿಸುತ್ತಿದೆ. ಮನುಷ್ಯರು ಸ್ವಾರ್ಥರಾಗುತ್ತಿದ್ದಾರೆ. ಕ್ರೂರರಾಗಿ, ದೇವರನ್ನು ದ್ವೇಷಿಸುವವರಾಗಿ, ಪಾಪವನ್ನು ಪ್ರೀತಿಸುವವರಾಗಿ, ನಿಮ್ಮನ್ನು ಬಾಧೆಪಡಿಸುವವರಾಗಿ ತಯಾರಾಗ್ತಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ದೇವರೇ, ನಾವು ಅವರನ್ನು ಇವರನ್ನು ಅದನ್ನು ಇದನ್ನು ನೋಡಿ ಭಯಾಂದೋಲನಕ್ಕೆ ಒಳಗಾಗದಂತೆ
ನಿಮ್ಮ ಮೇಲೆಯೇ ಆದುಕೊಂಡು ನೀವು ಕೊಡುವ ಪೂರ್ಣ ಶಾಂತಿ ಹೊಂದಿಕೊಳ್ಳುವಂತೆ ಸಹಾಯ ಮಾಡಿರಿ. ನಿಮ್ಮ ಮಡಿಲಿಗೆ ಸೇರಿ ನಿಮ್ಮನ್ನೇ ಆಶ್ರಯಿಸಿ ನೀವು ಕೊಡುವ ಸಮಾಧಾನ ಸಂತೋಷವುಳ್ಳವರಾಗಿ ಭದ್ರವಾಗಿರುವಂತೆ ಈ ಅನುದಿನದ ಧ್ಯಾನದಲ್ಲಿ ಪಾಲ್ಗೊಂಡ ಪ್ರತಿಯೊಬ್ಬರಿಗೂ ಅನುಗ್ರಹಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪರಿಶುದ್ಧಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿರಿ. ನಿಮಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ಒಂದು ವೇಳೆ ಇತರ ದೇಶದಿಂದಲೂ ಕೂಡ ನಿಮ್ಮ ಪ್ರಾರ್ಥನಾ ಮನವಿಯನ್ನು ನೀವು ಕಳಿಸಲಿಚ್ಛಿಸುವುದಾದರೆ ಅದೇ ನಂಬರ್ಗೆ ಕಳಿಸಬಹುದು. ನಿಮಗೋಸ್ಕರ ನಾವು ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸ್ತಿದ್ದೀರಿ ಎಂದು ಅನೇಕ ಸಾರಿ ದೇವರು ಕೊಟ್ಟ ಉತ್ತರದ ಮೇರೆಗೆ ನೀವು ತಿಳಿಸುತ್ತಾ ಇದ್ದೀರಿ. ನಿಮ್ಮ ಪ್ರೇಸ್ ರಿಪೋರ್ಟ್ಸ್ ಅನ್ನು ಕೂಡ ಕಳಿಸಿರಿ. ದೇವರನ್ನು ಸ್ತುತಿಸಿ ಘನಪಡಿಸಲು ಉಪಯೋಗ ಆಗುತ್ತೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಇದೇ ಸಮಯದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.